ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿದ್ದೇವೆ. ಹಾಗಿದ್ರೆ ಇವತ್ತಿನ ನಾನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಿದ್ರಿ ನೀವು ಪಕ್ಷಿಗಳ ಸದ್ದು. ಬೆಳಗ್ಗೆ ಎದ್ದ ತಕ್ಷಣ ಕಂಟಿನ್ಯೂಸ್ ಕೂಗ್ತಿರ್ತಾವ್ರಿ. ಹಂಗೆ ಬೆಳಕಾದ ತಕ್ಷಣ ಎದ್ದು ಹೋಗ್ಬಿಡ್ತೈತಿ ರೀ. ಸಂಜೆ 6 ಗಂಟೆ ಬರ್ತೈತಿ. ಜಸ್ಟ್ ನಮ್ಮ ಮೇಲ್ಗಡೆ ಬಂದೀವಿ ವಾಕ್ ಮಾಡೋಣ ಅಂತ. ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ತಂಪಾಗಿದೆ ಮತ್ತು ಪ್ರಶಾಂತವಾಗಿದೆ. ವಾಕಿಂಗ್ ಎಲ್ಲ ಮಾಡಿ ಆಯ್ತಾ, ನಾವು ಹೊಡೋಣ ಇವಾಗ. ನಮ್ಮ ಮನೆ ಇವಾಗ ಕಸ ಹೊಡ್ಕೊಂಡ್ಬಿಡೋಣ. ಎಲ್ಲರೂ ಎದ್ದು ವಾಕ್ ಮಾಡಕತ್ತಾರೆ ನೋಡ್ರಿ. ನಮ್ಮ ಬ್ಲ್ಯಾಕೆ ನಮ್ಮ ಮುಕ್ಕೊಂಡಿದ್ದಾನೆ. ಬೆಳಕಾಗಲಿ ಇನ್ನ ಇವಾಗ. ಆಲ್ಮೋಸ್ಟ್ ಮನೆ ಕಸ ಎಲ್ಲ ಹೊಡೆದು ಮುಗಿತು. ಟವಲ್ ಮೇಲೆ ಹಾಕ್ಬಿಡೋಣ. ಕರಿತಿದಾರ? ಹಾಂ ಸರಿ, ಆಯ್ತು, ಮಾಡ್ತೇನೆ. ಸ್ನಾನಕ್ಕೆ ಹೋಗ್ಬಿಡೋಣ ಇವಾಗ. ಜಸ್ಟ್ ನಮ್ಮದು ಸ್ನಾನ ಆಯ್ತು. ದೇವರಿಗೆ ನಮಸ್ಕಾರ ಮಾಡ ಬಂದ್ಬಿಡೋಣ. ಇವತ್ತು ಸೋಮವಾರ ಇರೋದ್ರಿಂದ ಮಹಾದೇವನ ಮಂದಿರಕ್ಕೆ ಹೋಗೋಣ. ಹಾಗಿದ್ರೆ ಇವಾಗ ನಾವು ರೆಡಿ ಆಗೋಣ. ದೇವಸ್ಥಾನಕ್ಕೆ ಹೊರಡೋಣ. ಬೈಕ್ ಚಾವಿಯಲ್ಲಿದೆ ನಮ್ದು. ಓಕೆ, ನಾವು ಇವಾಗ ಆನ್ ದಿ ವೇ ಟು ದ ಮಹಾದೇವನ ಮಂದಿರ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ದೇವಸ್ಥಾನವನ್ನು ರೀಚ್ ಆಗ್ತೇವೆ. ನಾವು ಇವಾಗ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಎಷ್ಟು ಕ್ಲೀನ್ ಇದೆ ನೋಡ್ರಿ.
ವಿಶ್ವನಾಥನಿಗೆ ಮಂಗಳವೆನ್ನಿರೆ ಜಂಗಮರಾಯಗೆ ತನ ಕರುಣಂಗಳು ಚಿನುಮಯ ಲಿಂಗದೋಳು ತನ ಕರುಣಂಗಳು ಚಿನುಮಯ ಲಿಂಗದೋಳು ಅನುದಿನ ಕರೆಗೋಲಿಂಗಾಂಗಿಗೆ ಮಂಗಳವೆನ್ನಿರೆ ಜಂಗಮರಾಯಗೆ ಪರಮ ಸದಾಶಿವ ಪರತತ್ವಾಮೃತಗೆ ಪರಮ ಸದಾಶಿವ ಪರತತ್ವಾಮೃತಗೆ ಪುರೇಶವೇ ತಿಳಿಯೋ ಯಶವನು ಭಾವಿಗೆ ಮಂಗಳವೆನ್ನಿರೆ ಜಂಗಮರಾಯಗೆ ದಾಸೋಹಂ ಬಹುತನ ಗಿರಲು ದಾಸೋಹಂ ಬಹುತನ ಗಿರಲು ಭಾಸಮ ಅನಖನ ವಿರತಿಯ ನಾಂತಗೆ ಮಂಗಳವೆನ್ನಿರೆ ಜಂಗಮರಾಯಗೆ ಮಂಗಳವೆನ್ನಿರೆ ಜಂಗಮರಾಯಗೆ ಹರವೋ ಮೆತ್ತೇನೆ ದ್ವೈತಂತರೇವಾ ತಾನಿ ಧರ್ಮಾನಿ ಗುಣ್ಯಾಸನ್ನ ತೇನ ನಾಕಮೈಮಾನಃ ಸಜಂತ ಯತ್ಪೂರ್ವೇ ಸಾಧ್ಯ ಸಿಂಚಿದೇವಾಃ ಯಚ್ಚೋ ನಾಮೃಪಾಭ್ಯಾಂ ಯಾದೇವಿ ಶ್ರಮಂಗಃ ತೇಜಾರ್ಥಂ ಸಾಂಪ್ರತೋ ಜೈ ಮಂಗಳಂ ಜೈ ನಮೋ ಪಾರ್ವತೀಶ್ವರಾಯ जय विश्वनाथ स्वामी महाराज की जय जय पंचाचार्य महाराज की जय जय वैश्वर महाराज की जय जय मातेश्वर महाराज की जय जय विघ्नेश्वर महाराज की जय जय वीरभद्रेश्वर महाराज की जय जय नवग्रह महाराज की जय मां सुब्रह्मण्य स्वामी महाराज की जय जय वैश्वर महाराज की जय जय विश्वनाथ स्वामी महाराज की जय सिद्धारूढ़ स्वामी महाराज की जय राम भजय ದರ್ಶನ ಎಲ್ಲ ಆಯ್ತಾ ಹೊರಡೋಣ ಇವಾಗ. ದರ್ಶನ ಎಲ್ಲ ಮುಗಿತಾ, ಮನೆ ಹೊರಡೋ ಸಮಯ. ಟೈಮ್ ಇವಾಗ 9:25. ದೇವಸ್ಥಾನದಿಂದ ಇವಾಗ ಜಸ್ಟ್ ಮನೆಗೆ ಬಂದ್ವಿ.
ನಮ್ದು ನಾಷ್ಟ ಆಯಿತಾ? ಮಾರ್ನಿಂಗ್ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಹೋಗ್ಬೋಣ ಇವಾಗಲ್ಲಿ. ಆಲ್ಮೋಸ್ಟ್ ಕೋಳಿಗಳೆಲ್ಲ ಆರಾಮಾಗಿದ್ದಾವೆ. ಫೀಡರಲ್ಲಿ ಫುಡ್ ಇದೆ, ಡ್ರಿಂಕರಲ್ಲಿ ವಾಟರ್ ಇದೆ. ಸ್ವಲ್ಪ ವೆಜಿಟೇಬಲ್ಸ್ ಹಾಕಿರೋ ಕಾರಣ ಈ ಥರ ಆಗಿದೆ. ಇದು ಕ್ಲೀನ್ ಮಾಡೋಣ ಒಂದಿನ. ಪಪ್ಪಾಯ ಹಣ್ಣು ಆಗಿದೆ, ಅದು ಹರಿದು ಬಿಡೋಣ ಇವಾಗ. ಓ ಫುಲ್ ಹಣ್ಣಾಗಿದೆ ರೀ. ಹಾಂ, ಇವತ್ತು ಹಚ್ಕೊಂಡಿದ್ದು ಅಲ್ಲಿ ನೋಡ್ರಿ, ಅಲ್ಲಿ ಪೇರು ಹಣ್ಣಾಗಿ ಬಿದ್ದಿದೆ ನೋಡ್ರಿ. ಅಲ್ಲಿ ಇಲ್ಲಿ ನೋಡ್ರಿ, ಇಲ್ಲೇ ಬಿದ್ದಿರೋದು ಪೇರು ಹಣ್ಣು. ಅಯ್ಯೋ ಕೊಳತೆ ಬಿಟ್ಟೈತಲ್ವ. ಸ್ವಲ್ಪ ನಾವು ಗಿಡದ ಕಡೆ ನೋಡಲಿಲ್ಲ ಅಂತಂದ್ರೆ ಹಣ್ಣಾಗಿ ಬಿದ್ದುಬಿಡ್ತಾವೆ ನೋಡ್ರಿ, ಕೊಳತು ಬಿಟ್ಟೈತದು. ಹಿಂಗಾಗೈತೆ ನೋಡ್ರಿ, ಎಂಥ ಚಲೋ ಹಣ್ಣು. ಏನು ಮಾಡೋದು ಬರೋಂಗಿಲ್ಲ, ಇದ್ದ ವೇಸ್ಟ್ ಮಾಡೋದು ಬೇಡ. ನಮ್ಮ ಕೋಳಿಗೆ ಹಾಕೊಂಡ್ರಿ ಮಸ್ತ್ ಫುಲ್ ಇಷ್ಟಪಟ್ಟು ತಿಂತಾವೆ ಇದನ್ನ. ತಿನ್ನಾವತ್ತು ನೋಡ್ರಿ, ಎಲ್ಲ ಸೇರಿ ತಿನ್ನಾವತ್ತು. ಪೇರು ಹಣ್ಣು ತಿಂತಾ ಇದ್ದಾವ. ನಾವು ಪಪ್ಪಾಯ ಹಣ್ಣು ತೊಗೊಂಡು ಹೊಡೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಮೂಗ್ ಸ್ಟೇಷನ್ ಹತ್ರ ಹೋಗಿ ವಾಕ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇರಲಿ ರೀ ಪಪ್ಪಾಯ ಹಣ್ಣಿದೆ. ಓ ಮೈ ಗಾಡ್. ನಿನ್ನೆ ಏನಾಗಿದೆಪ್ಪ ಅಂತಂದ್ರೆ, ಶೆಡ್ಯೂಲ್ ಮಾಡಿದ್ದೆ ಲಾಗ. ಇವತ್ತು ಮಾರ್ನಿಂಗ್ ಶೆಡ್ಯೂಲ್ ಮಾಡೋ ಬದಲು ನಾಳೆ ಮಾರ್ನಿಂಗ್ ಆಗಿಬಿಟ್ಟಿದೆ. ಅದರ ಮೇಲೆ ವರ್ಕ್ ಮಾಡೋಣ ಇವಾಗ. ಏನು ಮಾಡ್ತೀರಿ, ಅದು ಲಾಗ್ನ ಡಿಲೀಟ್ ಮಾಡಿ ಅಪ್ಲೋಡ್ ಮಾಡಿ ತಮ್ನೇಲ್ ಹಾಕಿ ಟೈಟಲ್ಸ್ ಹಾಕೋಕೆ 40 ನಿಮಿಷ ಹೋತ್ರಿ. ಮಾಡಿದ ಕೆಲಸ ರಿಪಿಟೇಟಿವ್ ಮಾಡೋಕ್ಕೆ ಏನು ಮಾಡ್ತೀರಿ. ಹಿಂಗೆ ಟೈಮ್ ಹೆಂಗೆ ಹೋಗ್ತೈತಿ ಗೊತ್ತಾಗಿಲ್ಲ. ದಿನ ಮುಗ್ದೇ ಬಿಡ್ತೈತ್ರಿ. ಜಸ್ಟ್ ಒಂದು 20 ಮಿನಿಟ್ಸ್ 10 ಮಿನಿಟ್ಸ್ ಲಾಗ್ ಅನ್ನಿಸ್ತೈತದ. ಬಟ್ ಅದಕ್ಕೆ 99% ವರ್ಕ್ ಮಾಡೋದಾಗೈತಿ. ನಾನು ಮಾಸ್ಟರ್ಸ್ ಮಾಡಿ ಅಸೋಸಿಯೇಟ್ ಮ್ಯಾನೇಜರ್ ಆದರೂ ನಾನು ಇಷ್ಟು ಕೆಲಸ ಮಾಡಿರಲಿಲ್ಲ. ಏನು ಮಾಡ್ತೀರಿ. ಬಟ್ ಈ ಕೆಲಸದಲ್ಲೇ ಏನೋ ಒಂಥರ ತೃಪ್ತಿ ಇದೆ, ಖುಷಿ ಇದೆ, ನೆಮ್ಮದಿದೆ, ಅಷ್ಟು ಮಾತ್ರ ಹೇಳ್ಬೋದು. ಇಷ್ಟೊತ್ತು ವರ್ಕ್ ಮಾಡಿ ಬೇಜಾರಾಯಿತು. ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ. ಇಷ್ಟೊತ್ತು ವರ್ಕ್ ಮಾಡ್ತಾ ಕುಳಿತಿದ್ವಿ. ಇವಾಗ ಸ್ವಲ್ಪ ನಮ್ಮ ಗಿಡಗಳಿಗೆ ನೀರು ಹಾಕ್ಬಿಡೋಣ. ತುಂಬ ದಿನ ಆಯಿತು ನೀರೇ ಹಾಕಿಲ್ಲ, ಮಳೆನೂ ಬಂದಿಲ್ಲ.
ಈ ಗಿಡಕ್ಕೆ ಏನಾಯ್ತಂತ ಗೊತ್ತಾಗಲಿಲ್ಲ ರೀ, ಒಣಗೇ ಹೋಗ್ಬಿಡ್ತು. ಎಷ್ಟು ತುಂಬ ತುಂಬ್ಕೊಂಡಿತ್ತು, ಪಾಟ್ ತುಂಬ ಫುಲ್ ಹಸಿರು ಕಾಣೋದು. ಏನಾಯಿತು ಏನೋ. ಹಿತ್ತಲಲ್ಲಿ ನೋಡ್ರಿ ಎಲ್ಲೋ ರೋಸಸ್ ಎಲ್ಲ ಯಾವ ಥರ ಆಗಿದಾವೆ ಅಂತ. ಇದು ಮಾತ್ರ ಅಲ್ಟಿಮೇಟ್ ಇದೆ. ಅದೇ ರೀತಿ ರೆಡ್ ರೋಸಸ್ ಆಗಿದೆ ಎಲ್ಲ. ಇದೇನು ನೋಡ್ತಿದ್ದೀರಿ, ಇದು ಶುಂಠಿ ಇದೆ. ಯಾವಾಗ ಬೇಕಾದ್ರೆ ಶುಂಠಿ ಕಟ್ ಮಾಡ್ಕೋಬೋದು. ಅರಿಶಿನ ಒಂದು ಹಾಕಿದ್ದೀವಿ ರೀ, ಅರಿಶಿನ ಗಿಡ ಒಣಗಿ ಹೋಗ್ಬಿಟ್ಟೈತಿ. ತುಳಸಿ ಗಿಡ ತಾನೇ ಹುಟ್ಟಿದೆ ನೋಡ್ರಿ, ಇದು ಒಣಗಿ ಹೋಗಿದೆ ನೋಡ್ರಿ ಎಲ್ಲ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡೋಣ. ಇದು ನಮ್ಮದು ಬ್ಲ್ಯಾಕ್ ಇದು ಲಂಚ್ ಟೈಮ್ ರೀ, ಇದು 2 ಗಂಟೆಗಿದೆ. ಡೈಲಿ ಅನ್ನ ಹಾಲು ಬೇಕು ರೀ ಅವಾಗ. ಅನ್ನ ಹಾಲು ಹಾಕಿದ್ರೆ ಸಾಕು ನೋಡ್ರಿ, ಏನೂ ಬೇಡ. ಬ್ಯಾಟಿಯದು ಹೊಡಂಗಿಲ್ಲ ರೀ, ಬರೀ ಅನ್ನ ಹಾಲು ತಿನ್ನೋದು ಮಕ್ಕಳದು ಇಷ್ಟೇ ನೋಡ್ರಿ ಒಂದು ಕೆಲಸ. ಇವಕ್ಕೊಂದು ಸ್ವಲ್ಪ ಹಾಕ್ಬಿಡೋಣ ರೀ. ಆಲ್ಮೋಸ್ಟ್ ಪಾಟಲ್ಲಿರೋ ಎಲ್ಲ ಸಸಿಗಳ ನೀರು ಹಾಕಿದ್ವಿ. ಯಾಕಂದ್ರೆ ತುಂಬ ದಿನ ಆಗಿತ್ತು, ನಾನು ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದೆ, ನೀರು ಹಾಕೋಕ್ಕಾಗಿರಲಿಲ್ಲ. ವರ್ಕ್ ಮಾಡಿ ಬೇಜಾರಾಗಿತ್ತು. ಹಾಗೆ ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಬಿಟ್ವಿ. ಪೇಔಟ್ ಇಶ್ಯೂ ಇರೋ ಸಂಬಂಧ ಫೇಸ್ಬುಕ್ ಟೀಮ್ಗೆ ಒಂದು ರಿಕ್ವೆಸ್ಟ್ ರೇಸ್ ಮಾಡಿದ್ದೆ. ಬಟ್ ಟೈಮ್ ಕೇಳಿದ್ರು, ಒಂದು 3 to 4 ವರ್ಕಿಂಗ್ ಡೇಸ್. ಬಟ್ ಇನ್ನೂ ರಿಪ್ಲೈ ಬಂದಿಲ್ಲ. ಅದನ್ನೇ ವೇಟ್ ಮಾಡ್ತಿದ್ದೀನಿ. ದುಡ್ಡು ಬರ್ಬೇಕು ರೀ, ದುಡ್ಡು ಹೋಲ್ಡ್ ಆಗಿದೆ. ಟೈಮ್ ಇವಾಗ 3. ಊಟ ಮಾಡ್ಕೊಂಬಂದ್ಬಿಡೋಣ. ಜಸ್ಟ್ ಊಟ ಆಯ್ತಾ, ನಥಿಂಗ್ ಸ್ಪೆಷಲ್. ಅನ್ನ ಸಾಂಬಾರು ಬದಲಿ ಪುಳಿಯೋಗರೆ ಮಾಡಿದ್ದಾರೆ ಅಷ್ಟೇ ವಿಶೇಷತೆಗಳು, ಮತ್ತು ಬೇರೆ ಏನಿಲ್ಲ. ತುಂಬ ದಿನ ಆಗಿತ್ತು ನನ್ನ ರೂಮ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ನಮ್ಮ ರೂಮ್ ಕ್ಲೀನ್ ಮಾಡ್ಕೊಂಡ್ಬಿಡೋಣ, ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಮಾಡ್ಬಿಡೋಣ. ಯಾಕಂದರೆ ಎಲ್ಲ ಸಿಕ್ಕಲ್ಲಿದ್ದಾವೆ ನೋಡ್ರಿ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡೈತೆ. ಇದು ಮಡಿಚಿಟ್ಬಿಡೋಣ ಇವಾಗ. ದಿಸ್ ಇಸ್ ಡನ್. ಇಲ್ಲಿ ಇಟ್ಬಿಡೋಣ. ಇದಾಯ್ತಾ? ಇದೇ ನೋಡ್ತೀವಿ, ಇದು ಅನ್ವಾಂಟೆಡ್ ವೇಸ್ಟ್ ನೋಡ್ರಿ. ಇದು ಎಷ್ಟೋ ದಿನಗಳಾಯ್ತು ವಿಂಡೋನ ಯೂಸ್ ಮಾಡಿದ್ದಿದೆ. ನೋಡ್ರಿ ಎಷ್ಟು ಧೂಳಾಗಿಬಿಟ್ಟಿದೆ, ಜಾಡ ಬೇರೆ ಕಟ್ಬಿಟ್ಟಿದೆ ಅಲ್ಲಿ. ಇದ್ರ ಮೇಲೆ ಈ ಬಟ್ಟೆ ಹೊಚ್ಬಿಡೋಣ್ರಿ. ಬಟ್ಟೆ ಹೊಚ್ಚಿ ಮೇಲೆ ಇಟ್ಬಿಡೋಣ. ಅವಶ್ಯಕತೆ ಬಿದ್ದಾಗ ತೊಳಗೆ ಬರ್ತೈತೆ. ಅದು ಎಲ್ಲ ಸುಮ್ಮನೆ ಧೂಳು ಆಗ್ತೈತಿ. ಬಿನ್ ಬ್ಯಾಗ್ ಯೂಸ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲೇ ಧೂಳು ಹಿಡಿತಾ ಇದೆ. ಸದ್ಯಕ್ಕೆ ಇದನ್ನೆಲ್ಲೇ ಇಟ್ಬಿಡೋಣ. ಸಿಸ್ಟಮೆಟಿಕ್ಕಾಗಿ ಅರೇಂಜ್ ಮಾಡಿ ಐತ್ರಿ ಆಲ್ಮೋಸ್ಟ್ ಅಲ್ಲೆಲ್ಲ. ಇಷ್ಟೊಂದು ಕಸ ಬಂದೈತೆ ನೋಡ್ರಿ, ಸ್ವಚ್ಛ ಕಸ ಹೊಡೆದ್ಬಿಡೋಣ ಇವಾಗ. ಡನ್. This is the final output. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತಾ. ಕೆಲವೊಂದು ಬಟ್ಟೆಗಳು ಒಗೆದು ಪೆಂಡಿಂಗಿದೆ, ನಾವು ಓದಿ ಹಾಕೊಂಡ್ಬಿಡೋಣ. ಯಾಕಂದರೆ ಇನ್ನೂ ಕೆಲವು ದಿನಗಳು ನಾವು ಔಟ್ ಆಫ್ ಸ್ಟೇಷನ್ ಇರ್ತೇವೆ. ಆಲ್ಮೋಸ್ಟ್ ಆಲ್ ಏನಾದ್ರು ಇದೆ ಚೆಕ್ ಮಾಡಿಬಿಡೋಣ. ಏನಿಲ್ಲ, 2 3 ಅದೊಂದು ಟಿ ಶರ್ಟ್ ಒಂದು. ಇವಾಗ ಸ್ವಲ್ಪ ನಮ್ಮ ಕೋಳಿ ಬಗ್ಗೆ ವಿಚಾರಿಸ್ಕೊಂಡು ಬರೋಣ. ಕೋಳಿ ಮನೆ ಲಾಕ್ ಆಗಿದೆ, ಏನು ತೊಂದರೆ ಇಲ್ಲ.
ಟೈಮ್ ಇವಾಗ ಭಾಳ ಕಡಿಮೆ ಇದೆ. ಸೊ ಬಟ್ಟೆ ಉಕ್ಕೋಬೇಕು, ನೀರು ಹಚ್ಕೊಳ್ಳೋಣ. ಡ್ರಮ್ಮಲ್ಲಿ ನೀರು ಖಾಲಿ ಆಗಿದೆ, ಅರ್ಧ ಇರೋದು ಮಾತ್ರ. ನೀರು ಬರ್ತಾ ಇದೆ. ಇಲ್ಲೊಂದು ಟಿ ಶರ್ಟ್ ಅದಾವ. ಸೋಪ್ ಪೌಡ್ರ್ ಇದೆ, ಹಾಕಿ ಸ್ವಲ್ಪ ನೀರು ಹಿಡಿದ್ಬಿಡು. ಡ್ರಮ್ ಅರ್ಧ ಆಗಿದೆ, ಫುಲ್ ತುಂಬಿಸ್ಬಿಡೋಣ. ಡ್ರಮ್ ತುಂಬಿತು, ಮಣ್ಣು ಬಿದ್ದಿದೆ ನೋಡ್ರಿ. ನೋಡ್ರಿ ವೈಟ್ ಕಲಿ ಇದು ಹೆಂಗೆ ಬಿದ್ದಿತ್ತು ಏನೋ. ಎಲ್ಲಾದ್ರೂ ಪ್ಲೇಸಿಗೆ ಬಂದ್ಬಿಡ್ರಿ ಬಾ. ವೈರ್ ಅದ್ರ ಪ್ಲೇಸಿಗೆ ಇಟ್ಬಿಡ್ರಿ. ಟೈಮ್ ಇವಾಗ 7 ಗಂಟೆ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಗ್. ಎಂದಿನಂತೆ ಇವತ್ತಿನ ಲಾಗ್ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.